ಇವತ್ತು ರಾತ್ರಿ 2026ನೇ ಹೊಸ ವರ್ಷಾಚರಣೆ ನಿಮಿತ್ತ ನಾವು ಜಿಲ್ಲೆಯಾದ್ಯಂತ ಬಂದೋಬಸ್ತ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಒಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ 4 ಜನ DSP ಅವರು, 14 ಜನ CPI PI ಮತ್ತು 35 ಜನ PSIಗಳು, 41 ಜನ ASI, SCPC ಸೇರಿ 357 ಜನ ಹಾಗೂ WSC ಮತ್ತು WPC ಸೇರಿ 28 ಜನ, ಹೋಮ್ ಗಾರ್ಡು ಒಟ್ಟು 150, DR 8 ಮತ್ತು KSRP 1 ನಾವು ಈಗ ಡೆಪ್ಲಾಯ್ ಮಾಡ್ಕೊಂಡಿದ್ದೀವಿ. ಅಲ್ಲದೆ ಒಟ್ಟು 36 ಚೆಕ್ ಪೋಸ್ಟ್ಗಳನ್ನು ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಎಲ್ಲೆಲ್ಲಿ ಆಯಕಟ್ಟಿನ ಸ್ಥಳಗಳಿದ್ದಾವೆ, ಜನಜಂಗುಳಿ ಜಾಸ್ತಿ ಎಲ್ಲಿರುತ್ತೆ, ಓವರ್ ಸ್ಪೀಡಿಂಗ್ ಎಲ್ಲಿ ಆಗ್ಬೋದು ಅಂತ ನಮ್ಗೆ ಅನಿಸಿದೆ ಅಂಥ ಜಾಗಗಳನ್ನು ಐಡೆಂಟಿಫೈ ಮಾಡಿ ಒಟ್ಟು 36 ಚೆಕ್ ಪೋಸ್ಟ್ಗಳನ್ನು ನಾವು ಈಗ ಇವತ್ತಿಂದ ಈವ್ನಿಂಗಿಂದನೇ ಕಾರ್ಯಾಚರಣೆ ಶುರು ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನೆಂದರೆ, ಹೊಸ ವರ್ಷ ಸಂಭ್ರಮ ಆಚರಣೆ ನಿಮಿತ್ತವಾಗಿ ಸುಮ್ಮನೆ ಏನೇನೋ ಒಂದು ಮಿಸ್ಬಿಹೇವ್ ಮಾಡೋದಾಗಿರ್ಬೋದು, ಟ್ರಿಬಲ್ ರೈಡಿಂಗ್ ಮಾಡೋದು, ಕೂಗಾಡೋದು, ಚೀರಾಡೋದು, ವೀಲಿಂಗ್ ಮಾಡೋದು, ಮತ್ತು ರೆಕ್ಲೆಸ್ ಬಿಹೇವಿಯರು, ಸ್ಟಂಟ್ ರೈಡಿಂಗು, ರ್ಯಾಶ್ ಡ್ರೈವಿಂಗು, ಆ ಥರ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ಹೈವೇನಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ರಸ್ತೆಯಲ್ಲಿ ಯಾರೂ ಮಾಡುವಂತಿಲ್ಲ. ಅದನ್ನು ಕಡಿವಾಣ ಹಾಕಲಿಕ್ಕೇ ನಾವು ಸಾಕಷ್ಟು ಬಂದೋಬಸ್ತ್ ಹಾಕಿ ಪ್ರಯತ್ನವನ್ನು ಮಾಡಿದ್ದೀವಿ. ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಆಚರಣೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಅಲ್ಲದೆ ಮತ್ತು ನನಗೆ ಸುಮಾರು ಜನ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರಿ, ಯಾವುದು ಎಕ್ಸ್ಟೆನ್ಷನ್ ಏನಾದ್ರು ಆಗಿದೆಯಾ ಬಾರ್ದಾಗಿರ್ಬೋದು, ವೈನ್ ಶಾಪ್ ಆಗಿರ್ಬೋದು ಅಂತ. ಅದನ್ನು ನಾನು ಈಗ ಸ್ಪಷ್ಟಪಡಿಸ್ತೀನಿ. ಯಾವುದೂ ಎಕ್ಸ್ಟೆನ್ಷನ್ ಏನೂ ಇಲ್ಲ. ಯಾವ್ಯಾವ ಲೈಸೆನ್ಸಿಗೆ ಏನೇನು ಟೈಮಿಂಗ್ ಫಿಕ್ಸ್ ಆಗಿದೆ ಅದೇ ಟೈಮಿಗೆ ಅವರು ಕ್ಲೋಸ್ ಆಗಬೇಕು. ತಮ್ಮ ಮೂಲಕ ಅವ್ರಿಗೂ ಎಲ್ಲ ಹೋಟೆಲ್ ಮಾಲೀಕರಿಗೆ ಮತ್ತೊಂದು ಸಲ ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಯಾರೂ ಲೇಟ್ ಅವರ್ಸ್ವರೆಗೂ ಓಪನ್ ಇಡೋಂಗಿಲ್ಲ. ಈಗಾಗಲೇ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಸಬ್ ಡಿವಿಷನ್ ನಮ್ಮ ಲೆವೆಲಲ್ಲಿ ಅವರಿಗೆ ಮಾತುಕತೆ ಆಗಿದೆ, ಮೀಟಿಂಗ್ಗಳನ್ನು ಮಾಡಿ ಆಗಿದೆ. ನಮ್ಮಲ್ಲಿ ಬೇರೆ ಜಿಲ್ಲೆಯಲ್ಲಿ ಇರೋ ಹಾಗೆ ಯಾವುದೂ ದೊಡ್ಡ ಪ್ರಮಾಣದಲ್ಲಿ ಆಚರಣೆಗಳೇನೂ ಇಲ್ಲ. ಆಮೇಲೆ ಯಾರನ್ನು ಲೈಸೆನ್ಸ್ ಅಪ್ಲೈ ಮಾಡಿ ಪರ್ಮಿಷನ್ ಅಪ್ಲೈ ಮಾಡಿ ಅಥವಾ 1 ಡೇ ಲಿಕ್ಕರ್ ಲೈಸೆನ್ಸ್ ಅಪ್ಲೈ ಮಾಡಿ ಬೇರೆ ಕಡೆ ಎಲ್ಲ ಆಗ್ತಾ ಇದ್ದಾವೆ. ಬಟ್ ನಮ್ಮಲ್ಲಿ ಆ ಥರ ಯಾವುದೂ ಇಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಜನ ಗ್ಯಾದರ್ ಆಗಿಬಿಟ್ಟು ಟಿಕೆಟ್ ಎಲ್ಲ ಮಾಡಿ ಕಪಲ್ ಪಾಸ್ ಇದು ಮಾಡ್ತಾರಲ್ಲ ಬೇರೆ ಕಡೆ, ಆ ಥರ ಎಲ್ಲ ನಮ್ಮಲ್ಲಿ ಜಿಲ್ಲೆಯಲ್ಲಿ ಇರುವುದಿಲ್ಲ. ಮುಖ್ಯವಾಗಿ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಯಾವುದೇ ಸಂದರ್ಭದಲ್ಲಿಯೂ ಆಗಬಾರ್ದು. ಈಗಂತರೂ ಹೊಸ ವರ್ಷ ಬರಮಾಡಿಕೊಳ್ಳುವ ನೆಪದಲ್ಲಿ ಸಿಕ್ಕಾಪಟ್ಟೆ ಲಿಕ್ಕರ್ ಕನ್ಸಂಪ್ಷನ್ ಮಾಡ್ಕೊಂಡ್ಬಿಟ್ಟು ಓಡಾಡೋದು ಯಾರೂ ಬೇಡ. ಆ ಚೆಕ್ ಪೋಸ್ಟ್ಗಳಲ್ಲಿಯೂ ಕೂಡ ಅದೇ ಕಾರ್ಯಾಚರಣೆ ಇರುತ್ತೆ. ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ಸದ್ದು ಕಾರ್ಯಾಚರಣೆ ಇವತ್ತು ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ, ಸುಮಾರು ಆ್ಯಕ್ಸಿಡೆಂಟಿಂದ ಡೆತ್ ಆಗೋದಾಗಿರ್ಬೋದು ಅಥವಾ ಇನ್ನೇನೋ ಸ್ಟಂಟು ವೀಲಿಂಗು ಮಾಡೋಕ್ಕೆ ಹೋಗಿ ಬಿದ್ದು ಸಾವುಗಳು, ನ್ಯೂ ಇಯರ್ ಬರಮಾಡಿಕೊಳ್ಳುವಾಗ ದುರಂತನ ಬರಮಾಡಿಕೊಳ್ಳೋದು ಬೇಡ ಅನ್ನೋದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಮ್ಮಗಳದ್ದು ಮತ್ತು ಸಾರ್ವಜನಿಕರ ಸಹಕಾರವನ್ನು ನಾನು ಕೋರ್ತೀನಿ. ರೋಡ್ ಸೇಫ್ಟಿ ಆಗಿರ್ಬೋದು, ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆನೂ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸೊ ಸೇಫಾಗಿ ಡ್ರೈವ್ ಮಾಡಿಕೊಂಡು ಏನೇ ಆಚರಣೆ ಇದ್ದರೂ ಸೇಫಾಗಿ ಮುಗಿಸ್ಕೊಳ್ಳೋಣ. ಆಮೇಲೆ ಏನಾದ್ರು ಅನುಮಾನಾಸ್ಪದ ವ್ಯಕ್ತಿ ಆಗಿರ್ಬೋದು ಅಥವಾ ಸಂಶಯಾಸ್ಪದ ಕೃತ್ಯ ಆಗಿರ್ಬೋದು ಕಂಡು ಬಂದಾಗ ಜನರಿಗೆ ನಾನು ಮತ್ತೊಂದು ಸಲ ಹೇಳ್ತೀನಿ, 14 ನಮ್ಮದು 112 ಜಿಲ್ಲೆಯಾದ್ಯಂತ ಆಪ್ರೇಷನಲ್ಲಿರುತ್ತೆ. ಎವ್ರಿ ಡೇ ಇದೆ. ಇವತ್ತು ಸ್ಪೆಷಲಾಗಿ ಅವರಿಗೆ ಎಕ್ಸ್ಟ್ರಾ ಸ್ಟ್ರೆಂತ್ ಮಾಡಿದ್ದೀವಿ. ಗಾಡಿಗಳಿಗೆ ಮತ್ತೆ ಸ್ಟ್ರೆಂತ್ ಕೊಟ್ಟು ಅವರು ಕೂಡ ರಾತ್ರಿ ಕಾಲ್ ಬಂದದ್ದು ಅಟೆಂಡ್ ಮಾಡೋದ್ರ ಜೊತೆಗೆ ರೌಂಡ್ಸಲ್ಲಿ ಇರ್ತಾರೆ. ಸೊ ಹಾಗಾಗಿ 112 ಜಾಸ್ತಿ ಏನಾದ್ರು ಸಮಸ್ಯೆ ಇದ್ದರೆ ಅಥವಾ ಯಾವುದೇ ಮಾಹಿತಿ ಇದ್ದರೆ 112ಗೆ ಮಾಹಿತಿ ಕೊಡ್ಬೋದು. ಆಮೇಲೆ ಯಾವುದೂ ತಮ್ಮ ಜೊತೆಗೆ ಹಾರ್ಮ್ಫುಲ್ ಐಟಮ್ ಆಗಿರ್ಬೋದು ಹಾಗೂ ವೆಪನ್ ಆಗಿರ್ಬೋದು ಅದನ್ನು ಯಾವುದನ್ನು ತೊಗೊಂಡು ಹೋಗದೆ ಅನ್ನೆಸೆಸರಿ ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ರಿ. ಅವಶ್ಯಕತೆ ಇಲ್ಲ, ಏನೋ ಗಾಡಿನಲ್ಲಿ ವೆಪನ್ ಆಗಿರ್ಬೋದು ಅಥವಾ ಯಾವುದೋ ಆರ್ಮ್ಸ್ ಆಗಿರ್ಬೋದು ತೊಗೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ರೋಡ್ ಬ್ಲಾಕ್ ಮಾಡೋದು, ರೋಡಲ್ಲೇ ಬರೀತಾ ಇರೋದು, ಬಂದವ್ರಿಗೆಲ್ಲ ವಿಶ್ ಮಾಡೋಕ್ಕೆ ಅಡ್ಡ ಹೋಗೋದು ಅಥವಾ ರೋಡಲ್ಲೇ ಎಲ್ಲ ಸರ್ಕಲಲ್ಲಿ ನಿಂತ್ಕೊಂಡು ಅಥವಾ ಹೈವೇನಲ್ಲಿ ಸರ್ವಿಸ್ ರೋಡಲ್ಲಿ ಪಾರ್ಟಿ ಮಾಡೋದು, ಅದನ್ನೆಲ್ಲ ಅವಕಾಶ ಇರುವುದಿಲ್ಲ. ಆ ಥರ ಯಾರು ಇದ್ರೂ ಅವ್ರ ಮೇಲೆ ಸೂಕ್ತ ಕ್ರಮ ಆಗುತ್ತೆ. ತಮ್ಮ ಮೂಲಕ ನಾನು ಅದನ್ನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ.
ಫೋಟೋ ತೆಗೆಯೋದು, ಸೆಲ್ಫಿ ಮಾಡ್ಕೊಳ್ಳೋದು, ಗಾಡಿ ಹೋಗುವಾಗ ಸೆಲ್ಫಿ ತೊಗೊಳ್ಳೋದು, ಅದೊಂಥರ ಕೆಲವರಿಗೆ ಹುಚ್ಚಿರುತ್ತೆ. ಹೈವೇನಲ್ಲಿ ತೊಗೊಳ್ಳೋದು ಅದು ಕೂಡ ಆಗಬಾರ್ದು ಅಂತ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನಮ್ಮದು ಹೈವೇ ಪೆಟ್ರೋಲು ಮತ್ತು ಎಂಟೈರ್ ನಮ್ಮದು ಏನು ಸ್ಟ್ರೆಚ್ ಇದೆ ಇದು ಹಾವೇರಿ ಜಿಲ್ಲೆಯಲ್ಲಿ NH ಅದು ಮತ್ತು ಅದರದ್ದು ಸರ್ವಿಸ್ ರೋಡಲ್ಲಿ ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ. ಎಲ್ಲ ವೈನ್ ಶಾಪು ಮತ್ತು ಬಾರ್ ಅದು ನಾನು ಅವಾಗಲೇ ಹೇಳಿದಾಗ ಯಾವುದೇ ಎಕ್ಸ್ಟೆನ್ಷನ್ ಇರುವುದಿಲ್ಲ. ಇದೆಲ್ಲ ಅಳವಡಿಸ್ಕೊಂಡು ಹೊಸ ವರ್ಷಾಚರಣೆಯನ್ನು ಎಲ್ಲ ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ನಾಗರಿಕರು ತಮ್ಮ ಸುರಕ್ಷತೆಯೊಂದಿಗೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗೆ ನಾವು ಜಾಸ್ತಿ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅವ್ರು ಓಡಾಡುವಾಗ ಅಥವಾ ಜರ್ನಿ ಮಾಡುವಾಗ ಬೇರೆಯವರಿಂದ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಯಾರಿಗಾದ್ರು ಏನೇ ಸಮಸ್ಯೆ ಆದರೂ 112 ಕಾಲ್ ಮಾಡ್ಬೋದು. ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ಅವರವ್ರ ತಮ್ಮದೇ ಆದ ಸ್ಪೇಸಲ್ಲಿ ತಮ್ಮದೇ ಆದ ಇದರಲ್ಲಿ ಆಚರಣೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಅಡ್ಡಿ ಇಲ್ಲ. ನ್ಯೂ ಇಯರ್ ಏನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ಅಂತಲ್ಲ. ಅನ್ನೆಸೆಸರಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಆಚರಣೆ ಮಾಡೋದು ಬೇಡ. ಯಾವುದು ತೊಂದರೆ ಕೊಟ್ಟು ಆ ಥರ ಏನಾದ್ರು ಸಮಸ್ಯೆ ಮಾಡಿ ವೀಲಿಂಗ್ ಮಾಡೋದು ಅದು ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗುತ್ತೆ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಸ್ವಲ್ಪ ಅದು ರಿಲೀಸ್ ಆಗಿಬಿಟ್ವಿ ನಾವು. ಇಲ್ಲ DSP 4 ಜನ ಅಲ್ಲ, ಆಬ್ವಿಯಸ್ಲಿ SP ಅಡಿಷ್ನಲ್ SP ಇರ್ತೀವಿ. DSP 4 ಜನ ಹೊರಗಡೆಯಿಂದ ಏನು ಕೊಟ್ಟಿದ್ದಲ್ಲ, ಇದು ನಮ್ಮದೇ. CPI 14 ಜನ, PSI 30 ಜನ, 50 ಎಕ್ಸ್ಕ್ಲೂಸಿವ್ಲಿ ಫಾರ್ ಬಂದೋಬಸ್ತಿಗೆ ಹೇಳ್ತಾ ಇದ್ದೀನಿ. ASI 41 ಜನ, HCPC 357, WSC WPCಗಳು 28 ಮತ್ತು ಹೋಮ್ ಗಾರ್ಡ್ಸು 150, DRA 8, KSRP 1. KSRP ಮತ್ತು 150 ಹೋಮ್ ಗಾರ್ಡ್ ಎಕ್ಸ್ಕ್ಲೂಸಿವ್ಲಿ ಬಂದೋಬಸ್ತ್ಗೋಸ್ಕರ ಹೊರಗಡೆಯಿಂದ ಕೊಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಮತ್ತು ಇನ್ನಿದ ಆಯಕಟ್ಟಿನ ಸ್ಥಳಗಳಲ್ಲಿ ನಮ್ಮದು AS ಚೆಕ್ ಆಗ್ತಾ ಇದೆ. ಆ್ಯಂಟಿ ಸಬೋಟಿಕ್ ಚೆಕ್ಕು ಇದು ತಿವನಿಂಗಿಂದನೇ ಶುರು ಆಗುತ್ತೆ. ಬೆಳಗ್ಗೆ ನನಗೆ ಹೇಳಿದಾಗ ಒಬ್ಬರದೇನೋ ಮಾಹಿತಿ ಬಂತು ಅಂತ ಹೇಳಿದರು, ಕಿಮ್ಸಿಗೆ ತೊಗೊಂಡೋಗಿದ್ರಂತೆ. ಅದು ಇನ್ನೂ FIR ಆಗಿಲ್ಲ ಅನಿಸುತ್ತೆ. ಒಂದು ಅಂತ ಹೇಳಿದರು, ನನಗೆ ಮೀಟಿಂಗಲ್ಲಿದೆ, ಅಪ್ಡೇಟ್ ಆಗಿಲ್ಲ. ಇಲ್ಲೇನು ಅಂತ ಪ್ರಿವಿಯಸ್ ಇಯರ್ ಇನ್ಸಿಡೆಂಟ್ಸ್ ಏನೂ ಇಲ್ಲ. ಅದು ನಾನು ಆವಾಗಲೇ ಹೇಳಿದೆ, ಯಾರು ಪರ್ಮಿಷನ್ಗೂ ಅಪ್ಲೈ ಮಾಡಿ. ಮತ್ತು ರೆಸಾರ್ಟು ನಮ್ಮಲ್ಲಿರೋದೇ ಒಂದು ರೆಸಾರ್ಟು, ಅವರು ಏನೋ ಬರೀ ಫ್ಯಾಮಿಲಿ ಜೊತೆಗೆ ಅವ್ರು ಅಷ್ಟೇ ಮಾಡ್ತಾರಂತ. ಅವ್ರು ಯಾರು ಪಬ್ಲಿಕ್ಕಿಗೆ ಎಂಟರ್ಟೈನ್ ಮಾಡ್ತಾ ಇಲ್ಲ. ಬೇರೆ ಅಗಡಿ ತೋಟ ಆಗಿರ್ಬೋದು ಮತ್ತು ಇದು ರಾಕ್ ಗಾರ್ಡನ್ ಅವರೆಲ್ಲ ಈವ್ನಿಂಗ್ ಕ್ಲೋಸ್ ಮಾಡಿಬಿಡ್ತಾರೆ, ಅಲ್ಲಿನೂ ಏನೂ ಇಲ್ಲ. ಸೊ ಲಾರ್ಜ್ ಸ್ಕೇಲಲ್ಲಿ ಗ್ಯಾದ್ರಿಂಗ್ ಆಗಿ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ. ಮತ್ತು ಪರ್ಮಿಷನ್ 2-3 ಕಡೆ ಇಲ್ಲ. ಆಮೇಲೆ ಈವ್ನಿಂಗ್ ಕ್ಲೋಸ್ ಆಗೋದ್ರಿಂದ ಇವೆಲ್ಲರೂ ಅದು ರೆಸಾರ್ಟಲ್ಲಿ ರೂಮಲ್ಲಿ ಬುಕ್ ಮಾಡಿದವರು ಅದು ಅವರೇನು ಆರ್ಗನೈಸ್ ಮಾಡಿ ಮಾಡ್ತಾ ಇಲ್ಲ. ಇಲ್ಲಿ ಪರ್ಸ್ನಲಾಗಿ ಚೆಕ್ ಮಾಡಿದ್ದೀನಿ, ಆದರೂ ಮತ್ತು ಇವತ್ತೂ ವೆರಿಫೈ ಮಾಡ್ಸೋಕ್ಕೆ ಹೇಳಿದ್ದೀನಿ. ನಮ್ಮಲ್ಲಿ ಯಾವುದೂ ಆ ಥರ ಇಲ್ಲ. ಅಲ್ಲ, ಈಗ ನಮ್ಮದು ಈ ಥರ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಅದರ ಜೊತೆ 112 ಆಗಿರ್ಬೋದು ಮತ್ತು ಯಾವುದಕ್ಕಾದ್ರೂ ಎಲ್ಲ ಲೋಕಲ್ ಏನೇ ಮಾಹಿತಿ ಬಂದರೂ ಲಿಕ್ಕರ್ ಬಗ್ಗೆನೂ ನಾನು ಹೇಳಿದ್ದೀನಿ, ಎಲ್ಲ ಡೈರೆಕ್ಷನ್ ಕೊಟ್ಟಾಗಿದೆ ಎಲ್ಲರಿಗೂ. CL2, 4 ಆ ಥರ 9 ಇದೆಲ್ಲ 11:30 ಇರಬೇಕು. CL9 ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಊಟ ಎಲ್ಲಿ ಫುಡ್ ಪ್ರೊವೈಡ್ ಮಾಡ್ತಾರೆ ಅವ್ರಿಗೆ 11:30 ಅನಿಸುತ್ತೆ. 11:30 ಬೋರ್ಡಿಂಗ್ ಇದ್ದರೆ 12 o'clock. ಅವ್ರದ್ದು ಏನು ಲೈಸೆನ್ಸಲ್ಲಿ ಇದೆ ಟೈಮಿಂಗ್ ಇರುತ್ತಲ್ರಿ, ಅಷ್ಟರಲ್ಲೇ ನಾವು ಮಾಡಬೇಕು. ಯಾವುದಕ್ಕೂ ನಾವು ನಮ್ಮ ಕಡೆಯಿಂದ ಯಾವುದೂ ಎಕ್ಸ್ಟೆನ್ಷನ್ನೇ ಕೊಟ್ಟಿಲ್ಲ. ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೂ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ, ಅವ್ರ ಕಡೆಯಿಂದನೂ ಏನೂ ಇಲ್ಲ. ಅದು ಪೇಪರ್ ಅವ್ರಿಗೆ ನಿನ್ನೆ ಆಗಿದ್ದರೆ ಇವತ್ತು ಬರಬೇಕಾಗಿತ್ತು. ಇದೆ ಪೇಪರಲ್ಲಿ, ಅದು ಸ್ವಲ್ಪ ಮಿಸ್ ಆಯಿತು. ನಿಮ್ಮದೆಲ್ಲ ಈ ಪೇಪರ್ ಆಗಿಬಿಟ್ಟೈತಲ್ಲ ಈಗ. ಏನಿಲ್ಲ, ಇದೆ ಏನೇನು ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ನಾನು ರಿಕ್ವೆಸ್ಟ್ ಹೈಲೈಟ್ ಮಾಡಿಬಿಡಿ ಅಷ್ಟೇ, ಸೇಫಾಗಿ ಇದು ಮಾಡಲಿಕ್ಕೆ.